ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ನಾಯಕರಿಗೆ ಬಿಗ್ ಟಾಂಗ್ ಕೊಟ್ಟ ನಟ ಅಹಿಂಸಾ ಚೇತನ್ ಜೊತೆ ಪತ್ರಕರ್ತ ಬಸವರಾಜು ಪೊಲಿಟಿಕಲ್ ಟಾಕ್. ಹೌದು, ನಟ ಅಹಿಂಸಾ ಚೇತನ್ ಅವರೊಂದಿಗೆ ಮೊನ್ನೆ ಬೆಳಗಾವಿಯ ಪರಿವೀಕ್ಷಣಾ ಮಂದಿರದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಭೇಟಿಯಾಗಿ ಸಮಗ್ರವಾಗಿ ಮುಕ್ತವಾಗಿ ಸಂವಾದ ಮಾಡಿ ವಿವಿಧ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡೆದರು. ಬೀದರ್ವರೆಗೂ ಸಹ ಸಾಕಷ್ಟು ಜನಪ್ರಿಯತೆ ಹೊಂದಿದ್ದಾರೆ. ಈ ಬಾರಿ ಸಾಕಷ್ಟು ಒಂದ್ ರೀತಿ ಕ್ಷೇತ್ರಾದ್ಯಂತ ಎಲ್ಲೋ ಒಂದ್ ಕಡೆ ತಮಿಳುನಾಡು ಎಲೆಕ್ಷನ್ ಆದ ನಂತರ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಹಾಗಾಗಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಹೇಳಿ ಸರ್, ಮೊದ್ಲಿಂದನೂ ಸಹ ಒಂದ್ ರೀತಿ ಜನಪರವಾಗಿ ಒಂದ್ ರೀತಿ ಧ್ವನಿ ಎತ್ರಿ, ಮತ್ತೆ ಶೋಷಿತ ವರ್ಗದವರ ಪರವಾಗಿ ಧ್ವನಿ ಎತ್ರಿ. ಸಾಕಷ್ಟು ತಾವು ಮೂಲತಃ ಅಂಬೇಡ್ಕರ್ ಸಿದ್ಧಾಂತಗಳ ಪರ ಧ್ವನಿ ಎತ್ತಿದ್ದವರು. ಹೇಳಿ ಸರ್, ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಯಾಕೆ ತಮ್ಗೆ ಅಭಿಮಾನ ಬಂತು? ನಮ್ಮ ಮೂಲ ಉದ್ದೇಶ ಒಂದು ಸಮಾಜ ನಿರ್ಮಾಣ ಮಾಡೋದು. ನಾವು ಸಮಾಜ ಕಟ್ಟಬೇಕು ಅಂದ್ರೆ ಎಲ್ಲಾ ರೀತಿ ಸಮಾನತೆ ಬೇಕು. ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ, ಸಾಂಸ್ಕೃತಿಕ, ಶೈಕ್ಷಣಿಕ, ಆರೋಗ್ಯ, ಕ್ರೀಡೆ, ಅದ್ರ ಜೊತೆ ಭೌಗೋಳಿಕವಾದ ನ್ಯಾಯನೂ ಬೇಕಾಗತ್ತೆ. ನಮಗೆ ನಾವು ಫೋಕಸ್ ಮಾಡ್ತಿರೋ 15 ವರ್ಷದಿಂದ ನಾನು ಚಳವಳಿಲಿದ್ದೀನಿ. ಹೆಚ್ಚಾಗಿ ಎಲ್ಲಿ ನಮಗೆ ಜಾಸ್ತಿ ನಿರ್ಲಕ್ಷ್ಯ ಆಗಿದೆಯೋ, ಎಲ್ಲಿ ಜಾಸ್ತಿ ಶೋಷಿತರಿದ್ದಾರೋ, ಎಲ್ಲಿ ಜಾಸ್ತಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಆ ಭಾಗಕ್ಕೆ ಹೋಗಿ ಅದರ ಏಳಿಗೆ ನಮ್ಮ ಪ್ರಯಾರಿಟಿ ಆಗಬೇಕು. ಸೊ ಆ ಕಾರಣಕ್ಕೆ ನಾನು ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಇಡೀ ಉತ್ತರ ಕರ್ನಾಟಕಕ್ಕೆ ಮೇಜರ್ ಫೋಕಸ್ ಕೊಡೋದು ನಮ್ಮ ಉದ್ದೇಶ. ಬೆಂಗಳೂರು ಇವಾಗ ಏನ್ ನಡೀತಾ ಇದೆ, ಬೆಂಗಳೂರಿನಲ್ಲಿ ಪ್ರಭಾವಿಗಳು ಅವ್ರ ಮಕ್ಕಳು ಮೊಮ್ಮಕ್ಕಳೇ ಬೆಳೀತಾ ಇದ್ದಾರೆ, ಅವ್ರಿಗೆ ಎಲ್ಲ ಲಾಭ ಸಿಗ್ತಾ ಇದ್ದಾರೆ. ಅದನ್ನ ಇಟ್ಕೊಂಡು ಬೆಂಗಳೂರಿನ ಇದ್ದಿದ್ದನ್ನ ಇನ್ನೂ ನಾಶ ಮಾಡ್ತಾ ಇದ್ದಾರೆ. ಈ ಬೇರೆ ಬೇರೆ ಬಿಡದಿ ಟೌನ್ಶಿಪ್ ಆಗಿರ್ಬೋದು, ದೊಡ್ಡ ದೊಡ್ಡ ಟನಲ್ ಪ್ರಾಜೆಕ್ಟ್ಗಳಾಗಿರ್ಬೋದು, ಇದೆಲ್ಲ ನಾಶ ಮಾಡ್ತಾ ಇದ್ದಾರೆ. ಅದನ್ನ ನೀವು ಮಾಡದೆ ಆ ನಿಜವಾಗ್ಲೂ ದುಡ್ಡನ್ನ ಏನ್ ಪ್ರಭಾವಿಗಳಿಗೆ ಬೇರೆ ಬೇರೆ ತರ ಕನ್ಸ್ಟ್ರಕ್ಷನ್ ಬಿಲ್ಡರ್ಸ್ ಹೋಗ್ತಾ ಇದೆಯೋ ಅದನ್ನ ರೀಡೈರೆಕ್ಟ್ ಮಾಡಿ ಇಡೀ ಉತ್ತರ ಕರ್ನಾಟಕಕ್ಕೆ, ಅಖಂಡ ಕರ್ನಾಟಕಕ್ಕೆ, ನಾವು ಕಿತ್ತೂರು ಕಲ್ಯಾಣ ಕರ್ನಾಟಕಕ್ಕೆ ಫೋಕಸ್ ಮಾಡಿ ಇಲ್ಲಿ ಈ ಭಾಗದ ಏಳಿಗೆಗೋಸ್ಕರ, ಈ ಭಾಗದ ಜನರ ಅಭಿವೃದ್ಧಿಗೋಸ್ಕರ, ಈ ಭಾಗದ ಯುವಕರ ಉದ್ಯೋಗಕ್ಕೋಸ್ಕರ ಅದನ್ನ ನೀವು ಫೋಕಸ್ ಮಾಡಿದ್ರೆ ಅವಾಗ ಕರ್ನಾಟಕ ಬಲಿಷ್ಠ ಆಗತ್ತೆ. ಅವಾಗ ಒಂದೊಂದು ಸಂವಿಧಾನಕ ಕರ್ನಾಟಕ ಆಗತ್ತೆ, ಒಂದು ಸಮಾಜದ ಕರ್ನಾಟಕ ಆಗತ್ತೆ. ಅವಾಗ ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳು ಆಗದಿರೋ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದು. ಈಗ ವಿಶೇಷವಾಗಿ ದಕ್ಷಿಣ ಭಾರತ ಅಂದ್ರೆ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ನಟರು, ಆಂಧ್ರ ಪ್ರದೇಶ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ನಟರು ಯಶಸ್ವಿ ಆದ್ರು. ಕರ್ನಾಟಕದಲ್ಲಿ ಉಪೇಂದ್ರ ಅವ್ರು ಬಿಟ್ರೆ ನೀವೇ ಸಹ ಒಂದ್ ರೀತಿ ಸಾಕಷ್ಟು ಹೋರಾಟಗಳು ಮಾಡಿದ್ರಿ. ಈಗ ಒಂದ್ ರೀತಿ ರಾಜಕೀಯಕ್ಕೆ ವಿಶೇಷವಾಗಿ ಒಂದು ಪಕ್ಷ ಅನಿವಾರ್ಯ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇದ್ದೀರಾ. ವಿಶೇಷವಾಗಿ ಸಾಕಷ್ಟು ಸಂಘಟನೆಗಳು ಮಾಡ್ಕೊತಾ ಇದ್ದೀರಾ. ಏನ್ ಸರ್ ನಿಮ್ಗೆ ಯಾರು ಇನ್ಸ್ಪಿರೇಷನ್? ನಮಗೆ ಸಿನಿಮಾ ನಟರಲ್ಲ ನಮ್ಮ ಮಾದರಿಗಳು, ಕ್ರಿಕೆಟ್ ಸ್ಟಾರ್ಗಳಲ್ಲ ನಮ್ಮ ಮಾದರಿಗಳು, ಶ್ರೀಮಂತ ಉದ್ಯಮಿಗಳು ಅಥವಾ ರಾಜಕಾರಣಿಗಳಲ್ಲ ನಮ್ಮ ಮಾದರಿಗಳು. ನಮ್ಮ ಮಾದರಿ ಯಾರು ಅಂದ್ರೆ ಯಾರು ನಿಸ್ವಾರ್ಥವಾಗಿ ಒಂದು ಸಮಾಜಕ್ಕೆ ಶ್ರಮಿಸ್ತಾರಲ್ಲ ಅವರೇ ನಮ್ಮ ಮಾದರಿಗಳು. ಆ ದಿಕ್ಕಿನಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ತಂದೆ ಪೆರಿಯಾರು, ಕಾಂಶಿರಾಮ್ಜಿ, ಕುವೆಂಪು, ಶತಮಾನದ ಕವಿ, ನಮ್ಮ ಶರಣರಾಗಿರ್ಬೋದು, ಅನೇಕರು ನಮಗೆ ಬಹಳ ಅದ್ಭುತವಾದ ಕೊಡುಗೆ ಕೊಟ್ಟಿದ್ದಾರೆ. ನಮ್ಮ ಕಣ್ಣಲ್ಲಿ ಅದನ್ನ ನಾವು ಒಂದು ಸಮಾಜಕ್ಕೆ ಒಂದು ಸೈದ್ಧಾಂತಿಕ ನೆಲೆಗಟ್ಟಲ್ಲಿ ಆ ಜನರ ಮುಂದೆ ಇಡಬೇಕು. ಯಾಕಂದ್ರೆ ನಾವೆಲ್ಲರೂ ಬೇರೆ ಬೇರೆ ಜಾತಿಗಳಿಗೆ, ಬೇರೆ ಬೇರೆ ಲಿಂಗಗಳಿಗೆ, ಊರುಗಳಿಗೆ, ಧರ್ಮಗಳಿಗೆ, ಮಾತೃಭಾಷೆಗಳಿಗೆಲ್ಲ ಹುಟ್ಟಿರ್ತೀವಿ. ಅದ್ಯಾವುದು ನಮ್ಮ ಆಯ್ಕೆ ಅಲ್ಲ. ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮತನ. ಹುಟ್ಟಿದ ಮೇಲೆ ನಾವು ಒಂದು ಸಮಾಜಕ್ಕೆ ಸಮಾನತಾವಾದಿಗಳಾಗಿ ಕೆಲಸ ಮಾಡ್ತೀವಿ. ಸೊ ನಮ್ಮ ಬೇರೆ ಬೇರೆ ರಾಜ್ಯದಲ್ಲಿ ಅವರು ಸಿನಿಮಾ ಸ್ಟಾರ್ಗಳಿಗೆ ಒತ್ತು ಕೊಟ್ಟಿರ್ಬೋದು, ಆ ಸಿನಿಮಾ ಸ್ಟಾರ್ಗಳು CM DCM ಆಗಿ ಬೆಳೆದಿರ್ಬೋದು. ಬಟ್ ನಮಗೆ ಆ ವೈಯಕ್ತಿಕ ಅಧಿಕಾರ ಹಿಡಿಯೋ ಪ್ರಶ್ನೆ ಬರಲ್ಲ. ನಮಗೆ ನಮ್ಮ ರಾಜ್ಯ ಬೆಳಿಬೇಕು, ನಮ್ಮ ಪರಿವರ್ತನೆ ಆಗ್ಬೇಕು. ನಾನು ಸಿನಿಮಾದವನು ಬೈ ಚಾನ್ಸ್, ಬಟ್ ನಾನು ಉದ್ದೇಶಪೂರ್ವಕವಾಗಿ ಕರ್ನಾಟಕಕ್ಕೆ ಒಂದು ಹೋರಾಟ, ಚಳುವಳಿ, ಸೇವೆ ಮಾಡಬೇಕು. ಒಂದು ಉತ್ತಮ ಸಮಾಜಕ್ಕೆ ನನಗೂ ಸ್ವಲ್ಪ ಅದು ಕೊಡುಗೆ ಕೊಡಬೇಕು ವಾಪಸ್ಸು ಅನ್ನೋ ಉದ್ದೇಶದಲ್ಲಿ ನಾನು ಬಂದಿರೋದು. ಸೊ ಆ ದಿಕ್ಕಿನಲ್ಲಿ ಕರ್ನಾಟಕದವರು ಯಾವ ಸಿನಿಮಾ ಸ್ಟಾರ್ಗಳೆಲ್ಲ ನಂಬೋರಲ್ಲ. ಕರ್ನಾಟಕದಲ್ಲಿ ನಿಜವಾಗ್ಲೂ ಜನಪರವಾಗಿ, ಚಳುವಳಿಗಳ ಪರವಾಗಿ ನಿಜವಾಗ್ಲೂ ಸತ್ಯ ನೋಡೋದು, ಈ ಅನ್ಯಾಯದ ವ್ಯವಸ್ಥೆನ ಪ್ರಶ್ನೆ ಮಾಡ್ಬೇಕು. ಯಾಕಂದ್ರೆ ಇವತ್ತು ನಾವು ಯಾವ ಜಾತಿಯವ್ರ ವಿರುದ್ಧ ಅಲ್ಲ, ಯಾವ ಧರ್ಮ ಭಾಷಿಕರ ವಿರುದ್ಧ ಅಲ್ಲ, ನಾವು ಯಾರ ವಿರುದ್ಧ ಇದೀವಿ ಅಂದ್ರೆ ಈ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಸೊ ಆ ವ್ಯವಸ್ಥೆ ವಿರುದ್ಧ 7 ಕೋಟಿ ಕರ್ನಾಟಕದವ್ರು ಗಟ್ಟಿಯಾಗಿ ನಿಂತು ನಾವು ಒಂದು ಪರಿವರ್ತನೆ ತರಬೇಕು. ಅದೇ ನಮ್ಮ ಸಂವಿಧಾನ ಹೇಳುತ್ತೆ ಅಂತ ನಾ ಹೆಮ್ಮೆಯಿಂದ ಹೇಳ್ತೀನಿ. ಕರ್ನಾಟಕದಲ್ಲಿ ವಿಶೇಷ ಸಾಕಷ್ಟು ಪಕ್ಷಗಳಿದೆ, ಕಾಂಗ್ರೆಸ್, ಬಿಜೆಪಿ, JDS, ಸಾಕಷ್ಟು ರಾಜಕಾರಣಿಗಳಿದ್ದಾರೆ. ಸಾಕಷ್ಟು ರಾಜಕಾರಣಿಗಳನ್ನ ನೋಡಿದೀರಾ. ಏನ್ ಸರ್, ಏನಾದ್ರು ರಾಜಕಾರಣಿಗಳಿಂದ ಏನಾದ್ರು ತೃಪ್ತಿ ಇದೆಯಾ? ವಿಶೇಷವಾಗಿ ನನ್ ಖಂಡಿತ ತೃಪ್ತಿ ಇಲ್ಲ. ನಮ್ಗೇನಾಗತ್ತೆ ಅಂದ್ರೆ ಈ ರಾಜಕಾರಣಿಗಳು ಎಷ್ಟೋ ಒಂದು ಅವ್ರ ವೈಯಕ್ತಿಕ ಲಾಭಕ್ಕೋಸ್ಕರನೋ ಅಥವಾ ಪಕ್ಷದ ಒತ್ತಡಗಳಿಗೋಸ್ಕರನೋ ಅಥವಾ ಅವರು ಒಂದು ರೀತಿ ಈ ವ್ಯವಸ್ಥೆನ ಒಂದು ಬಿಸ್ನೆಸ್ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಎಷ್ಟೋ ರೀತಿನ ನಮ್ಮ ಬೇರೆ ಬೇರೆ ಮುಖ್ಯಮಂತ್ರಿ ದೃಷ್ಟಿಕೋನದಿಂದ ನೋಡಿದ್ರೆ, ಆ ರೀತಿ ನೋಡಿದ್ರೆ
ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಲ್ಲ. ಯಾರಿಗೆ ಒಳ್ಳೇದಾಗತ್ತೆ ಅಂದ್ರೆ ಈ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು, ದೊಡ್ಡ ದೊಡ್ಡ ಬಿಲ್ಡರ್ಗಳು, ಕಾಂಟ್ರಾಕ್ಟರ್ಸ್, ಲ್ಯಾಂಡ್ ಮಾಫಿಯಾಗಳು, ಮೈನಿಂಗ್ ಮಾಫಿಯಾಗಳು, ಅವ್ರಿಗೆಲ್ಲ ಒಳ್ಳೇದಾಗದೆ ಸಮಾಜಕ್ಕೆ ಒಳ್ಳೇದಾಗಲ್ಲ, ಸಂವಿಧಾನ ಎತ್ತಿ ಹಿಡಿಯಲ್ಲ. ಅವರೆಲ್ಲ ಒಳ್ಳೇದಾದ್ರೆ ದುಡ್ಡಿರೋರೇ ಲಾಭ ಪಡ್ತಾ ಇರ್ತಾರೆ, ಬೇರೆ ಇನ್ನೆಲ್ಲರಿಗೂ ಬೇರೆ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇರುತ್ತೆ. ನಾವೇನ್ ಮಾಡ್ಬೇಕು ಅಂದ್ರೆ, ಏನ್ ಬಹುಶಃ ಈ ರಾಜಕಾರಣಿಗಳು ಅವ್ರು ಮೂಗ್ ನೇರಕ್ಕೆ ಮಾಡಿದಾರಲ್ಲ ಅದನ್ನೆಲ್ಲ ಉಲ್ಟಾ ಮಾಡಿ ನಿಜವಾಗ್ಲೂ ಜನಪರವಾಗಿ ಮಾಡ್ಬೇಕು, ಒಂದು ಸಮಾಜಕ್ಕೆ ಪರವಾಗಿ ಮಾಡ್ಬೇಕು. ಯಾರು ಜಾಸ್ತಿ ಪಡೆದಿದ್ದಾರೋ ಅವ್ರು ಜಾಸ್ತಿ ವಾಪಸ್ ಕೊಡ್ಬೇಕು, ಯಾರು ಜಾಸ್ತಿ ವಂಚಿತರೋ ಜಾಸ್ತಿ ಪಡಿಬೇಕು. ಅವಾಗ ಒಂದು ಸಮಾಜ, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಸಮಾಜ ಕಟ್ಬೋದು. ನಮ್ಮ ಸಂವಿಧಾನ ಹೇಳೋದು ಒಂದು ಪಕ್ಷ ಹೊರಗಿಟ್ಟು ನಾವು ಅಧಿಕಾರ ಬರ್ಬೇಕಲ್ಲ. ನಮ್ಮ ಸಂವಿಧಾನ ಹೇಳೋದು ಒಂದು ಉತ್ತಮ ಸಮಾಜ ಕಟ್ಟಿ ಅದೇ ಒಂದು ಸಮಾಜ ಅಂತ ಹೆಮ್ಮೆಯಿಂದ ಹೇಳ್ತೀವಿ. ಈಗ ತಾವು ಹುಟ್ಟಿನಿಂದಲೇ ಸಿನಿಮಾ ನಟರು ವಿಶೇಷವಾಗಿ ಸಾಕಷ್ಟು ಹೋರಾಟಗಳನ್ನ ರೂಪಿಸಿದ್ರಿ, ಯಶಸ್ವಿ ಆದ್ರಿ, ಸಾಕಷ್ಟು ಅಷ್ಟೇ ವಿರೋಧಗಳನ್ನ ಕಟ್ಕೊಂಡ್ವಿ, ಟೀಕೆ ಟಿಪ್ಪಣಿ ವಿಮರ್ಶೆಗಳು ಇರ್ತಾ ಇದ್ವು. ಇಂಥ ಸಂದರ್ಭದಲ್ಲಿ, ಈಗಿನ ಸಂದರ್ಭದಲ್ಲಿ ಒಬ್ಬ ಜನಸಾಮಾನ್ಯ ಯುವಕ, ಒಂದ್ ರೀತಿ ಯುವಕರು ಆಯ್ತು, ಜನಸಾಮಾನ್ಯರು ರಾಜಕೀಯದಲ್ಲಿ ಬೆಳೆಯಕ್ ಸಾಧ್ಯನಾ? ನಮ್ಮ ಜನರಿಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಜನಪರವಾಗಿ ಕೆಲಸ ಮಾಡೋ ಜನಸಾಮಾನ್ಯರೇ ನಮ್ಮ ಜನ ನಿಜವಾಗ್ಲೂ ಬೆಳೆಸೋ ಸಾಧ್ಯತೆಗಳು ಬಹಳ ಇದೆ. ಅಂತದ ಮೇಲೆ ಜನ ಅದಕ್ಕೆ ಒಂದು ರೀತಿ ಸಪೋರ್ಟ್ ಕೊಡ್ತಾರೆ, ಬೆಂಬಲ ಕೊಡ್ತಾರೆ, ಪ್ರೀತಿ ವಿಶ್ವಾಸ ಕೊಡ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಈ ವ್ಯವಸ್ಥೆನಲ್ಲಿ ಅವ್ರ ಪ್ರಭಾವಿ ತಂದೆ, ಪ್ರಭಾವಿ ತಾತನ ಮಕ್ಕಳು, ಮೊಮ್ಮಕ್ಕಳೇ ಬೆಳೀತಾ ಇರೋದನ್ನ ನಮ್ಮ ವ್ಯವಸ್ಥೆನಲ್ಲಿ ಬೇಸತ್ತೋಗ್ಬಿಟ್ಟಿದ್ದಾರೆ. ಕುಟುಂಬ ರಾಜಕೀಯ ಯಾವುದೇ ಕಾರಣಕ್ಕೂ ಸಮಾಜ ಹೋಗ್ತಾ ಇಲ್ಲ. ಆದ್ರೆ ಬೇರೆ ಆಪ್ಷನ್ಗಳಿಲ್ಲ. ನಾನು ಇವಾಗ 224 ಮತಕ್ಷೇತ್ರದಲ್ಲೂ ಕೂಡ ಸಮಾನತೆ ಸಭೆಗಳು ಮಾಡಿ ಅಲ್ಲಿ ಜನ ಹೇಳ್ತಾರೆ, ಎಲ್ಲಾ ಸಂಘಟನೆಗಳು, ನಾವು ಅಲ್ಲಿ ಹೋಗಿ ಯಾರ ಜೊತೆ ನಾವು ಸಂಪರ್ಕ ಮಾಡ್ತೀವಿ ಅಂದ್ರೆ ಎಲ್ಲ ಚಳುವಳಿಗಳು, ದಲಿತ, ಬಹುಜನ, ರೈತ, ಕಾರ್ಮಿಕ, ಪ್ರಾದೇಶಿಕ, ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರ ವಿದ್ಯಾರ್ಥಿ ಸಂಘಟನೆಗಳು, ಯಾರ್ಯಾರೋ ವೈಜ್ಞಾನಿಕವಾಗಿ ಕೆಲಸ ಮಾಡ್ತಾ ಅವರನ್ನು ಸಂಪರ್ಕ ಮಾಡಿದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಈ ಪಕ್ಷಗಳಿಗೆ ವೋಟ್ ಹಾಕ್ತಿರೋದು ಅವ್ರ ಮೇಲೆ ನಂಬಿಕೆಯಿಂದ ಅಲ್ಲ, ನಾವು ವೋಟ್ ಹಾಕ್ತಿರೋದು ಅನಿವಾರ್ಯತೆಯಿಂದ, ನಮಗೆ ಬೇರೆ ಆಪ್ಷನ್ಗಳಿಲ್ಲ. ಸೊ ಇವತ್ತು ನಾವು ಕರ್ನಾಟಕಕ್ಕೆ 224 ಮತಕ್ಷೇತ್ರದಲ್ಲಿ ನಿಜವಾದ ಒಂದು ಉತ್ತಮ ಒಂದು ಪರ್ಯಾಯ ಆಪ್ಷನ್ ಕೊಟ್ರೆ ಖಂಡಿತ ನಮ್ಮ ಜನ ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ಬೆಂಬಲಿಸ್ತಾರೆ, ಅದಕ್ಕೂ ಒಂದು ಅವಕಾಶ ಕೊಡ್ತಾರೆ. ಬಟ್ ನಾವು ಅಂತ ಒಂದು ರೀತಿ ಕೆಲಸ ಮಾಡಬೇಕು, ಅಂತ ಅಭ್ಯರ್ಥಿಗಳು ಗುರುತಿಸ್ಬೇಕು, ಅಂತ ಒಂದು ರೀತಿ ಜನರಿಗೆ ಕನ್ವಿನ್ಸಿಂಗ್ ಆಗಿ ನುಡಿದಂತೆ ನಡೆದು ಜನ ಜೀವನಕ್ಕೆ ಒಳ್ಳೇದು ಮಾಡಿದ್ರೆ ಖಂಡಿತ ಒಂದು ಅವಕಾಶ ಕೊಡ್ತಾರೆ. ಅದನ್ನ ನನಗೆ ಖಂಡಿತ ಭರವಸೆ ಇದೆ ಇದ್ರ ಬಗ್ಗೆ. ನಿಮ್ಮ ಹೋರಾಟಗಳಿಗೆ, ನಿಮ್ಮ ಮನೋಭಾವನೆಗಳಿಗೆ, ನಿಮ್ಮ ಸಿದ್ಧಾಂತಗಳಿಗೆ ಯಾರಾದ್ರೂ ರಾಜ್ಯದಲ್ಲಿ ಹಲವಾರು ಮಂಚೂಣಿ ನಾಯಕರು ಪಕ್ಷೇತರ ಹೊರತುಪಡಿಸಿ ಸಾಕಷ್ಟು ಪಕ್ಷಗಳು ಬೇಸತ್ತಿದ್ದಾರೆ, ಸಾಕಷ್ಟು ರೈತರ ಹೋರಾಟಗಾರಿದ್ದಾರೆ, ಸಾಕಷ್ಟು ಜನಪ್ರಿಯ ಹೋರಾಟಗಾರಿದ್ದಾರೆ, ಯಾರಾದ್ರೂ ನಿಮ್ಗೆ ಸಪೋರ್ಟ್ ಮಾಡಿದಾರ? ನಮಗೆ 224 ಕ್ಷೇತ್ರಗಳಲ್ಲೂ ಕೂಡ ನಮಗೆ ಎಲ್ಲ ಚಳುವಳಿಗಳು, ಇವಾಗ ತಾನೇ ನಾವು ಕಿತ್ತೂರು ಮುಗಿಸ್ಕೊಂಡು ಅಲ್ಲಿ ಎಲ್ಲ ನಮ್ಮ ರೈತ ಸಂಘಟನೆಗಳು ಗಟ್ಟಿಯಾಗಿ ನಿಂತಿದ್ರು. ಈ ತರ ಖಾನಾಪುರದಲ್ಲಿ ಎಲ್ಲ ಯುವಕರ ಸಂಘಟನೆಗಳು, ಎಲ್ಲ ಚಳುವಳಿ, ಮಹಿಳಾ ಸಂಘಟನೆಗಳು ಬಂದಿದ್ರು. ನಮಗೆ ಬೇರೆ ಬೇರೆ ಸಂಘಟನೆಗಳಲ್ಲೂ ಕೂಡ ಎಲ್ಲ ಚಳುವಳಿಗಳು ಒಗ್ಗಟ್ಟಾಗ್ತಾರೆ. ನಾವೆಲ್ಲರೂ ಜೊತೆಗೆ ಸೇರಿ 7 ಕೋಟಿ ಕರ್ನಾಟಕದ ಸಮಾಜ ನಿಂತ್ಕೊಳ್ಳೋಣ. ನಮಗೆ ರಾಜ್ಯ ಮಟ್ಟದ ಲೀಡರ್ಶಿಪ್ಪೇ ಬೇಕು ಅಥವಾ ಅಥವಾ ರಾಷ್ಟ್ರ ಮಟ್ಟದ ಲೀಡರ್ಶಿಪ್ ಬೇಕು ಅಂತಲ್ಲ. ತಾಲೂಕು ಮಟ್ಟದಲ್ಲಿ ಗಟ್ಟಿಯಾದ ಒಂದು ಪ್ರಾಮಾಣಿಕ ಹೋರಾಟಗಾರರಿದ್ದಾರೆ, ಅವ್ರಿಗೆ ಗುರ್ತಿಸಿ, ಅವ್ರಿಗೆ ಶಕ್ತಿ ತುಂಬಿಸಿ, ಅವರ ಪ್ರಕಾರ ಒಳ್ಳೆ ಕ್ಯಾಂಡಿಡೇಟ್ಸ್ ಇಟ್ಟು ನಾವು ಒಂದು ರೀತಿ ವೋಟ್ ಶೇರ್ ತಗೊಳ್ಳೋ ಸಾಧ್ಯತೆಗಳಿದೆ. ಅದನ್ನ ನಮ್ಮ ಉದ್ದೇಶ ಇದೆ. ಆ ಒಂದು ರೀತಿ ಒಂದು ಮುಂದಾಲೋಚನೆ ಇದನ್ನ ನಮ್ಮ ಕಾಂಶಿರಾಮ್ ಅವ್ರು ಹೇಳ್ತಾರೆ, ಮೊದಲು ಸೋಲ್ತೀವಿ, ಆಮೇಲೆ ಸೋಲಿಸ್ತೀವಿ, ಆಮೇಲೆ ನಾವು ಗೆಲ್ತೀವಿ. ಇದು ಹಂತವಾಗಿ ಬೆಳೆದ್ರೆ ಗಟ್ಟಿಯಾಗಿರುತ್ತೆ. ಒಂದೇ ರೀತಿ 108 ಸೀಟ್ ಪಡೆದ್ರೆ ಒಂದೇ ರೀತಿ ಬೀಳತ್ತೆ. ಆದ್ರೆ ಹಂತವಾಗಿ ಕಟ್ತಾ ಬಂದ್ರೆ, ಗಟ್ಟಿಯಾಗಿ ಕಟ್ಟಿದ್ರೆ ಅದು ಬಹಳ ದಿನ ಉಳಿಯತ್ತೆ, ಅದು ಗಟ್ಟಿಯಾಗಿ ಉಳಿಯತ್ತೆ ಅಂತ ನಂಬಿಕೆ ನನಗಿದೆ. ಅಹಿಂಸಾ ಚೇತನ್ ಅವ್ರಿಗೆ ಸಾಕಷ್ಟು ಒಂದ್ ರೀತಿ ಎಷ್ಟು ಕೆಲಸ ಮಾಡಿದಾರೋ ಅಷ್ಟೇ ವಿರೋಧಗಳು ಕಟ್ಕೋತಾವ್ರಿ ಸರ್. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಒಂದ್ ರೀತಿ ನಟರ ಅಭಿಮಾನಿಗಳು ಟಾರ್ಗೆಟ್ ಮಾಡಿದ್ದಾರೆ, ಮತ್ತೆ ಜೊತೆಗೆ ರಾಜಕೀಯ ನಾಯಕರು ಟಾರ್ಗೆಟ್ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವನ್ನೆಲ್ಲ ಮೀರ್ ಬೆಳೆದತಕ್ಕಂಥ ತಾಕತ್ ಇದೆಯಾ? ನಮಗೆ ಕರ್ನಾಟಕದ ಜನರಿಗೆ ಸತ್ಯದ ಪರವಾಗಿ ಎಂದೆಂದಿಗೂ ನಿಂತಿರ್ತಾರೆ. ಇದು ನಟ ಚೇತನ್ ಪರವಾಗಿ ಅಥವಾ ಅಹಿಂಸಾ ಚೇತನ್ ಪರವಾಗಿ ನಿಂತ್ಕೊಳ್ಳೋ ಪ್ರಶ್ನೆ ಬರಲ್ಲ. ಇಲ್ಲಿ ಯಾವ್ದು ಸತ್ಯ ಇದೆಯೋ, ಯಾವ್ದು ಸಮಾಜ ಒಳಿತಿಗಾಗಿದ್ಯೋ, ಯಾವ್ದು ವೈಚಾರಿಕವಾಗಿದೆಯೋ ಅದನ್ನ ಜನ ಬೆಂಬಲಿಸ್ತಾರೆ. ಅದು 15 ವರ್ಷದ ನನ್ನ ವಿವಾದಗಳು ಆಗಿದ್ರು ಕೂಡ ಆ ವಿವಾದಗಳು ಮೀರ್ ಬಂದಿದ್ದೀನಿ. ಯಾಕಂದ್ರೆ ಜನ ನಮ್ ಜೊತೆ ಬೆಂಬಲವಾಗಿ ಸತ್ಯದ ಪರವಾಗಿ ನಿಂತಿದ್ದಾರೆ. ಆ ಒಂದ್ ರೀತಿ ಅರಿವು ಬಹಳ ಇದೆ, ಪ್ರಜ್ಞಾವಂತ ಜನರು ಬಹಳ ಇದ್ದಾರೆ, ಆ ಪ್ರಬುದ್ಧತೆ ಬಹಳ ಇದ್ದಾರೆ. ಆದ್ರೆ ಆ ಪ್ರಬುದ್ಧತೆ ಜನರಲ್ಲಿ ಇದ್ರೂ ನಮ್ಮ ಆಳುವ ಶಕ್ತಿಗಳು ರಾಜಕಾರಣಿಗಳಲ್ಲಿ ಇಲ್ವಲ್ಲ. ಅದಕ್ಕೆ ನಾವು ಪರ್ಯಾಯ ಶಕ್ತಿ ಕಟ್ಟೋದು ಬಹಳ ಮುಖ್ಯ ಆಗತ್ತೆ. ಯಾಕಂದ್ರೆ ಆ ಒಂದು ಮುಂದಾಲೋಚನೆ ಇರೋದು ಬರೀ ಜನರಲ್ಲಿ ಇರಬಾರ್ದು. ಕಾನೂನು ರೂಪಿಸೋರು, ನೀತಿ ಯೋಜನೆ ತರೋರು, ನಾವು ದೇಶ ನಿರ್ಮಾಣ ಮಾಡೋರು, ಅವರೆಲ್ಲರೂ ಕೂಡ ಆ ಮುಂದಾಲೋಚನೆ ಇಟ್ಕೊಂಡು ಕಟ್ಟಬೇಕು. ಅಂತ ಅವಕಾಶಗಳು ಖಂಡಿತ ಬೆಳಗಾವಿನಲ್ಲಿ ಬಹಳ ಜನ ಪ್ರಬುದ್ಧರಿದ್ದಾರೆ, ಬಹಳ ಜನ ವಿಚಾರವಂತರಿದ್ದಾರೆ. ಜೀವನಲತಾ ಮೇಡಮ್, ನಮ್ಮೆಲ್ಲ ಜನಪರವಾಗಿ ಕಾಳಜಿ ಇರೋರು ನಮ್ಮ ಟೀಮ್ಗಳೆಲ್ಲ ಇದ್ದಾರೆ. ನಾವೆಲ್ಲರೂ ಸೇರಿ ಒಂದು ಸಮಾಜ ನಿರ್ಮಾಣ ಮಾಡಿದ್ರೆ ಅವಾಗ ಸಂವಿಧಾನ ನಿಜವಾಗ್ಲೂ ಎತ್ತಿ ಹಿಡಿತೀವಿ ಅಂತ ಹೇಳಕ್ ಇಷ್ಟ.
ಕರ್ನಾಟಕದ ವಿಶೇಷವಾಗಿ ಸಾಕಷ್ಟು ಉದ್ದಗಲಕ್ಕೂ ಹೋರಾಟ ಮಾಡ್ತಾ ಇದ್ದೀರಾ, ವಿಶೇಷವಾಗಿ ಸಾಕಷ್ಟು ಸಂಚಾರ ಮಾಡಿದ್ದೀರಾ. ತಮಿಳುನಾಡಿನ ಟಿವಿಕೆ ವಿಜಯ ರೀತಿ ನೀವು ಯಶಸ್ವಿ ಆಗ್ತೀರಾ 2028ಕ್ಕೆ? ನೋಡಿ, ನಮ್ಮ ಉದ್ದೇಶ ಒಂದು ಪರ್ಯಾಯ ಕಟ್ಟೋದು ನಮ್ಮ ಉದ್ದೇಶ. ಆದ್ರೆ ನಾನು ಯಾವ ಎಲೆಕ್ಷನ್ ನಿಂತ್ಕೊಳ್ಳೋನಲ್ಲ, ಮಿನಿಸ್ಟರ್ MLA MP ಆಗೋನು ವೈಯಕ್ತಿಕ ಲಾಭ, ಒಂದು ವೈಯಕ್ತಿಕ ಪೊಲಿಟಿಕಲ್ ಪವರ್ ಬಯಸೋನಲ್ಲ. ನಮ್ಗೆ ಕರ್ನಾಟಕದಲ್ಲಿ ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ನಮ್ಗೆ ನಿಜವಾಗ್ಲೂ ಒಂದು ಸಮಾನತವಾದ ಮುಖ್ಯಮಂತ್ರಿ, ಅದು ಸಮಾನತವಾದಿ ದಲಿತರಾಗಿರ್ಬೋದು, ಸಮಾನತವಾದಿ ಮಹಿಳೆ ಆಗಿರ್ಬೋದು, ಸಮಾನತವಾದಿ ಮುಸ್ಲಿಂ, ಲಿಂಗಾಯತ, ಒಕ್ಕಲಿಗ, ಯಾರೇ ಇರ್ಬೋದು, ಬ್ರಾಹ್ಮಣ, ನಾಸ್ತಿಕ ಅಥವಾ ಟ್ರಾನ್ಸ್ಜೆಂಡರ್, ಅದನ್ನ ಕರ್ನಾಟಕದ ಉತ್ತಮ ತಗೊಂಡೋಗಕ್ ಸಾಮರ್ಥ್ಯ ಇದೆ. ನಾವ್ ಯಾರೋ ಒಬ್ರು ಸಿನಿಮಾ ಸ್ಟಾರ್ ಅವರು ಒಳ್ಳೆ ಡ್ಯಾನ್ಸ್ ಸ್ಟೆಪ್ ಹಾಕ್ತಾರೆ, ಪಂಚ್ ಡೈಲಾಗ್ ಹೊಡಿತಾರೆ ಸಿನಿಮಾದಲ್ಲಿ, ಯಾರೋ ಬರ್ದಿದ್ದಕ್ಕೆ ಅಂತವ್ರನ್ನೆಲ್ಲ ಮುಖ್ಯಮಂತ್ರಿ ಪ್ರಶ್ನೆ ಬರಲ್ಲ. ನಿಜವಾಗ್ಲೂ ಕರ್ನಾಟಕದಲ್ಲಿ ಜನಪರವಾಗಿರೋರು, ಕೆಲಸ ಮಾಡಿರೋರು, ಶ್ರಮಿಸಿರೋರು ಅಂಥವ್ರು ನಮಗೆ ಲೀಡ್ ಮಾಡ್ಬೇಕು. ಅಂಥವ್ರು ಬಹಳ ಜನ ಇದ್ದಾರೆ. ನಾವೆಲ್ಲ ಸೈದ್ಧಾಂತಿಕವಾಗಿ ಅದನ್ನ ಹಿಂದೆನಲ್ಲಿ ಈ ರೀತಿ ಉತ್ತಮ ರೀತಿ ಗೈಡ್ ಮಾಡೋದು ನಮ್ಮ ಒಂದು ಉದ್ದೇಶ. ಬಟ್ ಅದನ್ನ ಕಟ್ಟೋರು ಬಹಳ ಜನ ಇದ್ದಾರೆ. ಅಂಥವ್ರಿಗೆ ಅವಕಾಶ ಮಾಡಿ ಒಂದು ವೇದಿಕೆ ಮಾಡ್ಕೊಡೋದು ನಮ್ಮ ಉದ್ದೇಶ. ಕೊನೆಯ ಪ್ರಶ್ನೆ, ಇವತ್ತಿಗೂ ಸಹ ಒಂದ್ ರೀತಿ ಜಾತಿ ಪದ್ಧತಿ ಇದೆ, ಮತ್ತೆ ಅಸಮಾನತೆ ಇದೆ. ಸಾಕಷ್ಟು ಒಂದ್ ರೀತಿ ಕೆಲವು ರಾಜಕಾರಣಿಗಳು ಬರೇ ಅವರ ಒಂದು ಪಬ್ಲಿಸಿಟಿಗೆ ಮಾತ್ರ ಮಾಡ್ಕೋತಾರೆ. ಆದ್ರೆ ನಿಜವಾಗೂ ವಾಸ್ತವಕ್ಕೆ ಜಾತಿ ಪದ್ಧತಿ ಅಸಮಾನತೆ ಹೋಗ್ಲಾಡಕ್ ಸಾಧ್ಯನಾ ಇಂತಹ ಸಂದರ್ಭದಲ್ಲಿ? ನಾವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಖಂಡಿತ ಅದನ್ನ ಕಿತ್ತಾಕ್ಬೋದು. ಆದ್ರೆ ಇವಾಗ ಏನಾಗ್ತಾ ಇದೆ ಅಂದ್ರೆ ಎಲ್ಲರೂ ಜಾತಿನ ಸ್ವಂತವಾಗಿ ಲಾಭ ಮಾಡ್ತಾ ಇದ್ದಾರೆ, ಅಥವಾ ಜಾತಿನ ಗುರ್ತಿಸದೆ ಅವ್ರ ರೀತಿ ಹಿಂದುತ್ವ ಮಾಡ್ತಾ ಇದ್ದಾರೆ. ಯಾರು ಕೂಡ ನಿಜವಾಗ್ಲೂ ಈ ವ್ಯವಸ್ಥೆನಲ್ಲಿರೋ ಅಸಮಾನತೆ, ಅದು ಪುರುಷ ಪ್ರಧಾನ ವ್ಯವಸ್ಥೆ ಇರ್ಬೋದು, ಜಾತಿ ಪ್ರಾಮಾಣ್ಯದ ವ್ಯವಸ್ಥೆ ಇರ್ಬೋದು, ಬಂಡವಾಳಶಾಹಿ ವ್ಯವಸ್ಥೆ ಇರ್ಬೋದು, ಭಾಷೆ ತಾರತಮ್ಯ ಇರ್ಬೋದು, ಸ್ಟಾರ್ ಕಲ್ಚರ್ ಇರ್ಬೋದು, ಎಲ್ಲಾ ರೀತಿಯ ಅಸಮಾನತೆ ತುಂಬಿ ತುಳುಕ್ತಾ ಇದೆ. ಆ ಅಸಮಾನತೆ ಕಿತ್ತಾಕೋದು ನಮ್ಮ ಉದ್ದೇಶ. ಆ ಅಸಮಾನತೆ ಕಿತ್ತಾಕ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕು? ಒಂದು ಅಹಿಂಸಾವಾದದ ಪರಿವರ್ತನೆಯ ಪ್ರತಿರೋಧದ ಕ್ರಾಂತಿ ಬೇಕು. ಅದೇ ಸಮಾಜ. ಆ ಸಮಾಜ ನಾವು ಕಟ್ಟಕ್ಕೆ ನಾವೆಲ್ಲರೂ ಜೊತೆಗೆ ಸೇರಿದ್ರೆ ಖಂಡಿತ ಸಾಧ್ಯ ಉಂಟು. ಕಷ್ಟ, ಬಟ್ ಅಸಾಧ್ಯ ಇಲ್ಲ. ನಾವ್ ಎಷ್ಟು ಮಾಡಕ್ಕಾಗತ್ತೆ ಒಂದು ಪ್ರಾಮಾಣಿಕ ಪ್ರಯತ್ನ, ಆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮುಂದುವರ್ಸೋದು ನಮ್ಮ ಉದ್ದೇಶ. ನಿಮ್ಮ ಪಕ್ಷ ಅಥವಾ ನಿಮ್ಮ ಒಂದ್ ರೀತಿ ಚಳುವಳಿ ಸಂಘ 2028ಕ್ಕೆ ಸ್ಪರ್ಧೆ ಮಾಡ್ತೀರಾ? ನಾವು ಗಟ್ಟಿಯಾಗಿ ಕರ್ನಾಟಕದ ಮೂಲೆ ಶಕ್ತಿ ಕಟ್ಟಿ ನಾವೆಲ್ಲ ಒಗ್ಗಟ್ಟಾಗಿ, ಅನೇಕ ವಿಚಾರವಂತರಿದ್ದಾರೆ, ಅನೇಕ ಅನುಭವ ಇರೋರು ಇದ್ದಾರೆ, ಅನೇಕ ಚಳುವಳಿ ಮಾಡೋರು ಇದ್ದಾರೆ, ಅವರೆಲ್ಲರಿಂದ ಮಾಹಿತಿ ಪಡೆದು ನಾವೆಲ್ಲರೂ ಒಂದು ಜೊತೆಗೆ ಸೇರಿ ಒಂದು ತೀರ್ಮಾನ ಮಾಡ್ತೀರಿ. ಅದೇ ಕರ್ನಾಟಕಕ್ಕೆ ಪರ್ಯಾಯ ಬೇಕು, ಕರ್ನಾಟಕಕ್ಕೆ ಪರಿಹಾರ ಬೇಕು, ಕರ್ನಾಟಕ ಪರಿವರ್ತನೆ ಬೇಕು. ಅದು ಸಮಾಜದಲ್ಲಿ ಖಂಡಿತ ಇದೆ. ಇವತ್ತು ನಮಗೆ ಪಾಲಿಟಿಕ್ಸು ಬೇಕು. ಇವತ್ತಲ್ಲ ನಾಳೆ ನಾವು ಗಟ್ಟಿಯಾಗಿ ಒಂದು ಪರ್ಯಾಯ ಇಟ್ಟು ಜನರ ಜೊತೆ ನಾವು ಸೇರಿ ನಾವು ಒಂದು ಗಟ್ಟಿಯಾಗಿ ಕರ್ನಾಟಕ ಪರಿವರ್ತನೆ ತರೋ ಒಂದು ಉದ್ದೇಶ ಇದೆ. ಹಂತವಾಗಿ ಜನರಿಂದ ಕಲಿತು ಅದನ್ನ ಮುಂದೆ ತಗೊಂಡೋಗೋ ನಮ್ಮ ಉದ್ದೇಶ. ಇವಿಷ್ಟು ಅಟೋಶಿಕರೇ ಗೊತ್ತಾಯ್ತಲ್ಲ. ಮಾನ್ಯ ಜನಪ್ರಿಯ ಸಿನಿಮಾ ನಟರು, ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಅಸಮಾನತೆ, ಮೌಢ್ಯತೆ ಮತ್ತೆ ಶೋಷಿತ ವರ್ಗದ ಪರ ಸದಾ ಧ್ವನಿ ಎತ್ತಿರ್ತಕ್ಕಂತ ನಟ ಅಹಿಂಸಾ ಚೇತನ್ ಅವರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ನಮಸ್ಕಾರ. ಥ್ಯಾಂಕ್ ಯು. ಬಸವರಾಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.